ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ಟೈಮ್ ತಿರುಪತಿ ಹೋದಾಗ ಮಾಡಿರೋ ಕೆಲವೊಂದು ವೀಡಿಯೋಗಳನ್ನ ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನಾವು ತಿರುಪತಿ ರೀಚ್ ಆದಾಗ 3:15 ಆಗಿತ್ತು. ಸೊ ನಮಗೆ ಗೇಟ್ಸ್ ಓಪನ್ ಆಗೋದು 3ಗೆ, ಹಾಗಾಗಿ ಅಷ್ಟು ಕಾರ್ಸ್ ಇದೆ ಆ ಟೈಮಲ್ಲಿ. ಆ್ಯಕ್ಚುಲಿ ಮಿಡ್ನೈಟ್ 12 to 3 ಮೇಲೇನು ಗೇಟ್ ಕ್ಲೋಸ್ ಇರುತ್ತೆ ಕೆಳಗಡೆ ಬರೋದಕ್ಕೆ, ಮತ್ತು ಕೆಳಗಡೆನೂ ಕ್ಲೋಸ್ ಇರುತ್ತೆ, ಮೇಲೆ ಹೋಗೋದಕ್ಕಾಗಲ್ಲ. ಸೊ ನಾವು 3ವರೆಗೂ ವೆಯ್ಟ್ ಮಾಡಬೇಕು ಯಾರಾದರೂ ಅರ್ಲಿ ರೀಚ್ ಆದರೆ. ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ರೀಚ್ ಆಗೋ ಥರ ಹೋಗಿ. ಆ್ಯಂಡ್ ನೀವು ಬೇಕು ಅಂದರೆ ಕೆಳಗಡೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟಿಕೆಟ್ಸ್ನ ತೊಗೊಂಡು ಹೋಗ್ಬೋದು. ಆದರೆ ಇವಾಗ ಕೊಡ್ತಿರೋ SST ಟಿಕೆಟ್ಸ್ ನೀವು ಇವತ್ತಿಗೆ ತೊಗೊಂಡ್ರೆ ನಾಳೆ ದರ್ಶನಕ್ಕೆ ಕೊಡ್ತಾರೆ, ಇಲ್ಲಾಂದರೆ ಹಾಗೆ ಹೋದರೆ ಸರ್ವದರ್ಶನಕ್ಕೂ ಹೋಗ್ಬೋದು. ನಮ್ಮ ಹತ್ರ ಯಾವುದೂ ಟಿಕೆಟ್ಸ್ ಇಲ್ಲ ಅಂದ್ರೂ. ಮ್ಯಾಕ್ಸಿಮಮ್ 6 hours ದರ್ಶನ ಆಗುತ್ತೆ. ನಮಗೆ 4 hours ದರ್ಶನ ಆಯಿತು. ಸೊ ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದರು, ಲೈಟಿಂಗ್ಸ್ ಹಾಕಿದ್ರು ವೈಕುಂಠ ಏಕಾದಶಿ ಪ್ರಯುಕ್ತ. ಆದರೆ ನಾವು ಹೋಗಿದ್ದು ವೈಕುಂಠ ಏಕಾದಶಿ ಆಗಿ ಒಂದು 10 to 12 days ಆದಮೇಲೆ, ಆದರೂ ಎಲ್ಲ ಡೆಕೋರೇಷನ್ಸ್ ಹಾಗೆ ಇತ್ತು. ಸೊ ನೀವು ಮೇಲೆ ರೂಮ್ಸ್ ಮಾಡ್ತೀವಿ ಅನ್ನೋದಾದರೆ ಅಲ್ಲಿ CRO ಆಫೀಸ್ ಇರುತ್ತೆ, ಅಲ್ಲಿ ಹೋದರೆ ನಮಗೆ ರೂಮ್ಸ್ ಕೊಡ್ತಾರೆ ಅವೈಲೇಬಲ್ ಇದ್ದರೆ. ಒಬ್ಬರು ಹೋದರೆ ಸಿಂಗಲ್ ಪರ್ಸನ್ಸಿಗೆ ಅಲ್ಲಿ ರೂಮ್ಸ್ ಕೊಡಲ್ಲ. ನಾವು ಮೇಲೆ ರೀಚ್ ಆಗೋ ಅಷ್ಟರಲ್ಲಿ 5 ಆಗಿತ್ತು. ಸೊ ನಾವು ಹೋಗಿ ಫ್ರೆಶ್ ಆಗಿ ದರ್ಶನಕ್ಕೆ ಅಂತ ಹೊರಟ್ವಿ. ನಮ್ಗಲ್ಲಿ ಏನಂದರೆ ಲಾಕರ್ಸ್ ಇರುತ್ತೆ, ನಾವು ಫೋನ್ಸ್ ಅಥವಾ ಬೇರೆ ಏನಾದರೂ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಒಳಗಡೆ ಕ್ಯಾರಿ ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇಡ್ಬೋದು. ಈ ಬಿಲ್ಡಿಂಗಲ್ಲಿ ಲಾಕರ್ಸ್ ಇದೆ. ಇಲ್ಲ ಅಕಸ್ಮಾತ್ ಅಲ್ಲಿ ತುಂಬ ರಶ್ ಇದ್ದು ನಿಮಗೆ ಬೋರ್ ಆಗುತ್ತೆ ಅನ್ನೋದಾದರೆ ನೀವು ಮೊಬೈಲ್ಸ್ನ ತೊಗೊಂಡು ಹೋಗಿ. ಆ ಕ್ಯೂಯಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ನಮ್ಮ ಮೊಬೈಲ್ಸ್ನ ಕಲೆಕ್ಟ್ ಮಾಡ್ಕೋತಾರೆ. ನಾವು ದರ್ಶನ ಮಾಡ್ಕೊಬಂದ್ಮೇಲೆ ಅದನ್ನು ಬೇರೆ ಪಾಯಿಂಟಲ್ಲಿ ನಾವು ಕಲೆಕ್ಟ್ ಮಾಡ್ಕೋಬೋದು. ಮೊಬೈಲ್ ಸೇಫ್ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಸೊ ಈ ಥರ ಕಾಣಿಸ್ತಿತ್ತು ಲೈಟಿಂಗ್ಸಲ್ಲಿ. ನಾವು ಎಲ್ಲ ಫುಲ್ ಫ್ರೆಶ್ ಆಗಿ ಹೋದಾಗ ಒಂದು 6:30 ಆ ಟೈಮಲ್ಲಿ. ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು, ಹಾಗಾಗಿ ನಮಗೆ ಬೇಗನೆ ದರ್ಶನ ಆಯಿತು. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಈ ಲೈಟಿಂಗ್ಸಲ್ಲಿ ಎಲ್ಲ. ನೀವು ತಿರುಪತಿ ಹೋದಾಗ ಅಲ್ಲಿ ಕಲ್ಯಾಣಿ ಪಕ್ಕ ವರಹಸ್ವಾಮಿ ದೇವರಿರುತ್ತೆ. ಸೊ ಮೊದಲು ಆ ದೇವ್ರನ್ನ ದರ್ಶನ ಮಾಡಿ ಆಮೇಲೆ ಶ್ರೀನಿವಾಸನ ದರ್ಶನ ತೊಗೋಬೇಕು. ನಾವು ವರಹಸ್ವಾಮಿ ದರ್ಶನ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಾವು ಕ್ಯೂ ಎಂಟ್ರಾದಾಗ 7:30 7:40 ಅಷ್ಟು ಟೈಮ್ ಆಗಿತ್ತು. ಸೊ ಹೋಗಿದ ತಕ್ಷಣ ಫಸ್ಟ್ ಒಂದು ಹಾಲಲ್ಲಿ ಕೂರಿಸಿದ್ರು, ಅಲ್ಲಿ ತಿಂಡಿ ಎಲ್ಲ ಕೊಡ್ತಿರ್ತಾರೆ, ಹಾಲು ಎಲ್ಲ. ಸೊ ದರ್ಶನ ಮುಗಿದಾಗ 1 o'clock ಆಗಿತ್ತು ಮಧ್ಯಾಹ್ನ. ಪ್ರಸಾದ ತೊಗೊಂಡು ನಾವು ಸೀದಾ ಕಾಳಹಸ್ತಿಗೆ ಬಂದ್ವಿ. ಕಾಳಹಸ್ತಿಲಿ ನೀವು ಸಿಕ್ಕಾಪಟ್ಟೆ ದೇವ್ರುಗಳನ್ನ ನೋಡ್ಬೋದು, ಅದು ಒಂದೇ ದೇವಸ್ಥಾನದಲ್ಲಿ. ನನಗಂತೂ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ತಿರುಪತಿಗೆ ಹೋದರೆ ಮಿಸ್ ಮಾಡದೆ ಈ ಟೆಂಪಲ್ನ ವಿಸಿಟ್ ಮಾಡಿ. ಅರೌಂಡ್ 40 kilometers ಆಗ್ಬೋದು. ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅಥವಾ ನೀವು ಆಲ್ರೆಡಿ ಹೋಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾವು ಆನ್ ದ ವೇ ಬರ್ತಾ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಹತ್ರ ಇದೆಯಲ್ಲ, ಅಲ್ಲಿ ನೋಡ್ಕೊಂಡು ಬಂದ್ವಿ. ನಾನೀಗ ಸೆಕೆಂಡ್ ಟೈಮ್ ಈಶಾಗೆ ಹೋಗಿದ್ದು. ಫಸ್ಟ್ ಟೈಮ್ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೋದಾಗ ನಂದಿ ಎಲ್ಲ ಇರಲಿಲ್ಲ. ಸೊ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಆದರೆ ನಾನು ಯಾವತ್ತೂ ಅಲ್ಲಿ ಲೈಟಿಂಗ್ಸ್ ನೋಡಿಲ್ಲ. ಲೈಟಿಂಗ್ಸ್ ಸಂಜೆ 7 ಸ್ಟಾರ್ಟ್ ಆಗುತ್ತೆ ಅಂತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.